ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಬನ್ನಿ, ಪರಲೋಕದಲ್ಲಿರುವ ನಮ್ಮ ತಂದೆ ಯಾರು ಅಂತೇಳಿ ತಿಳಿದುಕೊಳ್ಳೋಣ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ಹೇಳುತ್ತದೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ಯಾವ ದೋಷ ಇಲ್ಲದವರಾಗಿರ್ರಿ. ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಅರ್ಥ ಏನು ಗೊತ್ತಾ? ನಮ್ಮನ್ನು ಯಾರು ಕೂಡ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮನ್ನು ಇಷ್ಟಪಡದೇ ಇರುವಂಥ ನಮ್ಮ ವೈರಿಗಳು ಕೂಡ ನಮ್ಮನ್ನು ಕೈ ತೋರಿಸಿ ಇವನು ಈ ರೀತಿಯಾಗಿ ಇವನಲ್ಲಿ ತಪ್ಪಿದೆ ಅಂತೇಳಿ ನಮ್ಮಲ್ಲಿ ಹೇಳಬಾರ್ದು ಅಂತೇಳಿ ಆತನ ಬಯಸುವನಾಗಿದ್ದಾನೆ. ಅದರಿಂದನೇ ಆತನು ಹೇಳ್ತಾ ಇದ್ದಾನೆ, ನೀವು ನೆರೆಯವರನ್ನ ಮಾತ್ರ ಪ್ರೀತಿಸಬೇಡಿ, ವೈರಿಗಳನ್ನು ಪ್ರೀತಿಸಿರಿ. ಯಾಕಂದರೆ ನಮ್ಮ ತಂದೆ ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ಸೂರ್ಯವನ್ನು ಮೋಡ ಮಾಡುತ್ತಾನೆ, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆ ಸೂರ್ಯ ಮಾಡುತ್ತಾನೆ. ಅದರಿಂದ ಆತನು ನಮಗೆ ಹೇಳ್ತಾ ಇದ್ದಾನೆ, ನೀವು ನನ್ನ ಮಕ್ಕಳಾಗಿರೋದ್ರಿಂದ ನೀವು ಆ ರೀತಿಯಾಗಿ ಮಾಡಿದ್ರೆ ನನ್ನ ಮಕ್ಕಳು ಅಂತ ಕರೆಯಲ್ಪಡ್ತೀರಾ. ನೀವೇನು ಮಾಡಬೇಕು ಅಂದರೆ ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥಿಸಿರಿ, ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಬರೀ ನಮ್ಮನ್ನು ಪ್ರೀತಿಸುವಂಥ ಕುಟುಂಬದವರು, ಸ್ನೇಹಿತರು, ಅವ್ರನ್ನ ಮಾತ್ರ ಅಲ್ಲ, ನಮ್ಮನ್ನು ಇಷ್ಟಪಡದೆ ದ್ವೇಷಿಸುವವರು, ನೀತಿಯ ನಿಮಿತ್ತವಾಗಿ ನಮ್ಮನ್ನು ಹಿಂಸೆ ಪಡಿಸುವವ್ರನ್ನು ಕೂಡ ನಾವು ಪ್ರೀತಿಸಬೇಕು. ಅದನ್ನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರೀತಿ ದೇವಚನರೇ, ಆ ಕಲ್ವಾರಿ ಶಿಲುಬೆಯ ಪ್ರೀತಿ, ಆ ಯೇಸು ಸ್ವಾಮಿಯ ಕರುಣೆ, ಆತನ ತ್ಯಾಗ ನಾವು ಪರಿಶುದ್ಧವಾಗಿ ದೇವರ ಮುಂದೆ ನಿಷ್ಕಪಟ ಹೃದಯವುಳ್ಳವರಾಗಿ ನಡೆದುಕೊಳ್ಳುವಂಥ ರೀತಿಯಲ್ಲಿ, ಹಿಂಸೆ ಪಡಿಸುವವರನ್ನು ಕೂಡ ಪ್ರೀತಿಸುವಂಥ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸ್ತದೆ. ಅದರಿಂದ ಆ ಕಲ್ವಾರಿ ಶಿಲುಬೆಯ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ನೀವು ಅನುಭವಿಸಿ, ನಿಮ್ಮ ವೈರಿಗಳನ್ನು ನಾವು ಪ್ರೀತಿಸಿ ದೇವರ ಮುಂದೆ ನಿಷ್ಕಪಟವಾಗಿ ನಡೆದು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.